ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರಲ್ಲಿ ಇವಾಗ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದು ಎಕ್ಸಾಮಲ್ಲಿ ಫೇಲ್ ಆಗಿ ಮತ್ತು ಮಾರ್ಕ್ಸ್ ಕಮ್ಮಿ ಬಂದಿರೋ ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ಗಾಗಿ ಅಪ್ಲೈ ಮಾಡಬೇಕಂತ ವೇಟ್ ಮಾಡ್ತಾಯಿದ್ರಿ. ಅಂಥ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ರಿವ್ಯಾಲ್ಯೂಷನ್ ಮತ್ತು ಫೋಟೋ ಕಾಪಿ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನೋಟಿಫಿಕೇಷನ್ ಫಾರ್ ರಿವ್ಯಾಲ್ಯೂಷನ್ ಆ್ಯಂಡ್ ಫೋಟೋ ಕಾಪಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು PDF ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 14/7/2026 ಅಂದರೆ ಇವಾಗ ತಾನೇ ಜಸ್ಟು ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಲಿಕ್ಕೆ ಮತ್ತು ಫೋಟೋ ಕಾಪಿಗೆ ಅಪ್ಲೈ ಮಾಡಲಿಕ್ಕೆ ನಾಳೆಯಿಂದ ಆರಂಭವಾಗುತ್ತೆ. ಅಂದರೆ 15/7/2026ರಿಂದ ನಾಳೆಯಿಂದ ನಿಮಗೆ ಫೋಟೋ ಕಾಪಿನೇ ತರಿಸ್ಕೊಬೋದು. ಇಲ್ಲ ಅಂದರೆ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಎರಡಕ್ಕೂ ಅಪ್ಲೈ ಮಾಡೋಕ್ಕೆ ನಾಳೆಯಿಂದ ನಿಮಗೆ ಆರಂಭವಾಗುತ್ತೆ. ಫೋಟೋ ಕಾಪಿ ತರಿಸ್ಕೊಳ್ಳಿಕ್ಕೆ 17/7/2026 ಕೊನೆಯ ದಿನಾಂಕ ಇರುತ್ತೆ. ನೀವೇನಾದರೂ ರಿವ್ಯಾಲ್ಯೂಷನ್ಗೆ ಏನಾದರೂ ಅಪ್ಲೈ ಮಾಡ್ತೀನಿ ಅಂತಂದರೆ 22/7/2026 ಕೊನೆಯ ದಿನಾಂಕ ಇರುತ್ತೆ. ಫೋಟೋ ಕಾಪಿ ಅಪ್ಲೈ ಮಾಡಲಿಕ್ಕೆ ಒಂದು ಸಬ್ಜೆಕ್ಟ್ಗೆ 300 ರೂಪಾಯಿ ಇದೆ. ಹಾಗೆ ನೀವೇನಾದರೂ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಒಂದು ಸಬ್ಜೆಕ್ಟ್ಗೆ 1000 ರೂಪಾಯಿ ಇದೆ, 1000 ರೂಪಾಯಿ ಇದೆ. ಯಾರು ಇವಾಗ ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ ಮತ್ತು ಫೋಟೋ ಕಾಪಿಗೆ ಅಪ್ಲೈ ಮಾಡಬೇಕಂತ ವೇಟ್ ಮಾಡ್ತಾಯಿದ್ರಿ, ಅಂಥ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ವಿದ್ಯಾರ್ಥಿಗಳು ನೀವು ಕಾಲೇಜ್ ಮುಖಾಂತರ ನೀವು ಫೋಟೋ ಕಾಪಿನೇ ಆಗಲಿ ಅಥವಾ ರಿವ್ಯಾಲ್ಯೂಷನ್ಗಾಗಲಿ ನೀವು ಕಾಲೇಜ್ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ವಿದ್ಯಾರ್ಥಿಗಳು ನೀವು ಹೊರಗಡೆ ನೀವು ಫೋಟೋ ಕಾಪಿಗೆ ಇಲ್ಲ ಅಂದರೆ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಏನೇ ಇದ್ದರೂ ನೀವು ಕಾಲೇಜ್ ಮುಖಾಂತರ ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡ್ಬೋದು. ಹಾಗೆ ವಿದ್ಯಾರ್ಥಿಗಳು ಯಾರಲ್ಲಿ ಇವಾಗ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದು ಏನಾದರೂ ನಿಮ್ಮ ಮಾರ್ಕ್ಸ್ಗಳಲ್ಲಿ ಏನಾದರೂ ಕರೆಕ್ಷನ್ ಇತ್ತು ಅಂದರೆ, ಏನಾದರೂ ನೇಮ್ ಮಿಸ್ಟೇಕ್ ಆಗಿತ್ತು, ಇಲ್ಲ ಅಂದರೆ ಮಾರ್ಕ್ಸ್ ಏನಾದರೂ ಹೆಚ್ಚು ಕಡಿಮೆ ಏನಾದರೂ ಮಾರ್ಕ್ಸ್ ಕಾರ್ಡಲ್ಲಿ ಏನಾದರೂ ಕರೆಕ್ಷನ್ ಇತ್ತು ಅಂದರೆ ನೀವು 22/7/2026 ಒಳಗಡೆ ನೀವು ಪ್ಯಾರಾಮೆಡಿಕಲ್ ಬೋರ್ಡ್ಗೆ ನೀವು ಇದನ್ನು ಇನ್ಫಾರ್ಮೇಷನ್ ಮಾಡಿದರೆ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಕರೆಕ್ಷನ್ ಮಾಡಿ ನಿಮಗೆ ಒಳ್ಳೆ ಅಪ್ಡೇಟ್ ಮಾಡ್ತಾರೆ.